ರೇಣುಕಾಸ್ವಾಮಿಯ ಕೊಲೆ ಕೇಸ್ನ ತನಿಖೆಗೆ ಇಳಿದಂತಹ ಪೊಲೀಸರಿಗೆ ಆರಂಭದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಿತ್ತು. ಯಾಕಂದ್ರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಅಂತ ತನಿಖೆಯ ವೇಳೆಯಲ್ಲೇ ಗೊತ್ತಾಗಿತ್ತು ಅವರಿಗೆ. ಆಮೇಲೆ ಸಿಕ್ಕಾಪಟ್ಟೆ ಪ್ರಭಾವವನ್ನ ಬೀರುವಂತಹ ಪ್ರಯತ್ನಗಳಾಗಿತ್ತು. ಕೊಲೆ ಕೇಸ್ನಲ್ಲಿ ಯಾರ ಮರ್ಜಿಗೂ ಮುಲಾಜಿಗೂ ಕೂಡ ಪೊಲೀಸರು ಬೀಳಲಿಲ್ಲ, ಒತ್ತಡಕ್ಕೆ ಮಣಿಲಿಲ್ಲ. ಹೈ ಪ್ರೊಫೈಲ್ ಕೇಸ್ ಆದ ಕಾರಣ ಪೊಲೀಸರಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಕಾಲ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು, ಆಮಿಷಗಳನ್ನ ತೋರಿಸುವಂತಹ ಪ್ರಯತ್ನ ಆಯಿತು. ಬಟ್ ಯಾವುದಕ್ಕೂ ಕೆರೆ ಅಂದಿಲ್ಲ. ಪ್ರಭಾವಿ ನಟ ದರ್ಶನ್ ಸೇರಿ 17 ಮಂದಿಯನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಪೊಲೀಸರು ಯಾರ ಮುಲಾಜಿಗೂ ಬಗ್ಗಲ್ಲ ಎಂಬುದು ಈ ಕೇಸ್ನಲ್ಲಿ ಈ ಮೂಲಕ ಸಾಬೀತುಪಡಿಸಿದ್ದಾರೆ. ಮುಂದುವರೆದ ಭಾಗವಾಗಿ ಕೊಲೆ ಕೇಸ್ನಲ್ಲಿ ಪ್ರಖ್ಯಾತ ನಟ ದರ್ಶನ್ ಅನ್ನ ಪೊಲೀಸರು ಬಂಧಿಸ್ತಾರೆ. ದುಡ್ಡು ರಾಜಕೀಯ ನಾಯಕರ ಬೆಂಬಲದಿಂದ ಬಿಟ್ಟು ಬಿಡ್ತಾರೆ, ಒಂದು ವಾರದಲ್ಲಿ ಆಚೆ ಬರ್ತಾರೆ, ಒಂದು ತಿಂಗಳಲ್ಲಿ ಆಚೆ ಬರ್ತಾರೆ ಅಂತಿದ್ದವರು ಬಾಯಿ ಮೇಲೆ ಬೆರಳಿಟ್ಕೊಳ್ಳುವಂತೆ ಮಾಡಿದ್ರು ಪೊಲೀಸರು. ಚಾರ್ಜ್ ಶೀಟ್ ನಲ್ಲಿ ದರ್ಶನನ್ನ ಬಚಾವ್ ಮಾಡಿಬಿಡ್ತಾರೆ ಅನ್ನೋ ಊಹಾಪೋಹ ಎದ್ದಿತ್ತು. ಚಾರ್ಜ್ ಶೀಟ್ ಮಾಡುವಾಗ್ಲೂ ಯಾರ ಒತ್ತಡಕ್ಕೂ ಮಣಿಯದೆ ಪೊಲೀಸರು ಸಾಕ್ಷಿಯನ್ನ ಕಲೆ ಹಾಕಿದ್ದಾರೆ. ಆರೋಪಿಗಳಿಗೆ ಶಿಕ್ಷೆ ಆಗೋ ಮಟ್ಟಕ್ಕೆ, ಕೇಸ್ ಸ್ಟ್ರಾಂಗ್ ಆಗೋ ಮಟ್ಟಕ್ಕೆ, ಐರನ್ ಲಾಕ್ ಅಂತ ಅಂತಾರೆ ಪೊಲೀಸ್ ಭಾಷೆಯಲ್ಲಿ, ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ ಓದಿದ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಕೇಸ್ನ ಆಳಕ್ಕೆ ಇಳಿದಂತಹ ಪೊಲೀಸರು ದರ್ಶನನ್ನ ಬಂಧಿಸುವಲ್ಲಿ ಮಾತ್ರ ಯಶಸ್ವಿ ಆಗಿಲ್ಲ, ಈ ಕೇಸ್ನಲ್ಲಿ ಆರೋಪಿಗಳು ಆಚೆ ಬಾರದಂತೆ ನೋಡಿಕೊಳ್ಳುವಲ್ಲಿ, ಅವರು ಹೊರಗೆ ಬರುವಂತಹ ಕನಸಿತ್ತಲ್ಲ, ಆ ಕನಸನ್ನ ಕರಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇನು ಅಂದ್ರೆ ಅವರ ಚಾರ್ಜ್ ಶೀಟ್ ಅಂದ್ರೆ ಒಂದು ತನಿಖಾ ವರದಿ. ಸೊ ಇವೆಲ್ಲವನ್ನ ಕೂಡ ಮಾಡಿದ್ದು ಪೊಲೀಸರ ತ್ರಿಕರ್ಣ ಶುದ್ಧಿಯ ತನಿಖೆಯಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಒಂದು ಕೇಸ್ನಲ್ಲಿ ಒತ್ತಡ ಬರೋಕ್ ಸ್ಟಾರ್ಟ್ ಆದಾಗ ಆ ಕೇಸು ಹಳಿ ತಪ್ಪುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಹಂಗಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಪೊಲೀಸರ ತ್ರಿಕರ್ಣ ಶುದ್ಧಿ ತನಿಖೆಯ ಪರಿಣಾಮ ಕೇಸ್ ಹಳಿ ತಪ್ಪದಂತೆ ನೋಡ್ಕೊಂಡಿದ್ ಮಾತ್ರ ಅಲ್ಲ, ಇನ್ಮೇಲೆ ಯಾರ್ಯಾರು ಪೊಲೀಸ್ ಟ್ರೈನಿಂಗ್ ಅನ್ನ ಆಗ್ತಾರಲ್ಲ ಅವರು ಕೂಡ ಒಂದು ಕೇಸನ್ನ ಹೆಂಗ್ ತನಿಖೆ ಮಾಡಬೇಕು ಅನ್ನೋದಕ್ಕೆ ಒಂದು ಗೋಲ್ಡನ್ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿದಂತಹ ಕ್ರೆಡಿಟ್ ಈ ತನಿಖಾಧಿಕಾರಿಗಳಿಗೆ ಸಲ್ಲುತ್ತೆ ಅಂತ. ಖಂಡಿತವಾಗ್ಲೂ ಮಮತಾ, ಈ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಯಾವಾಗ ಹೈ ಪ್ರೊಫೈಲ್ ಮತ್ತು ಈ ದರ್ಶನ್ ಸೇರಿದಂತೆ ಉಳಿದ ಪ್ರಮುಖ ಆರೋಪಿಗಳು ಬಂಧನವಾಗ್ತಾರೆ, ಆ ಕೂಡಲೇ ಸಾಕಷ್ಟು ಒತ್ತಡಗಳು ಬರಲಿಕ್ಕೆ ಆರಂಭವಾಗುತ್ತೆ. ಜೊತೆಗೆ ದರ್ಶನ್ ಯಾವಾಗ ರೇಣುಕಾಸ್ವಾಮಿ ಕೇಸಲ್ಲಿ ಬಂಧನವಾಗ್ತಾರೋ ಅದಾದ ಬಳಿಕ ಸಾಮಾನ್ಯವಾಗಿ ಜನರಿಗೆ ಪೊಲೀಸರ ಮೇಲೆ ಒಂದು ನಂಬಿಕೆ ಇತ್ತು. ಯಾಕಂದರೆ ಪೊಲೀಸರು ಯಾರು ಕೂಡ ಹಣವಂತರಿಗೆ ಟಚ್ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಮಾಡುವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲ್ಲ ಅನ್ನುವಂಥ ಮಾತುಗಳಿತ್ತು. ಅದೆಲ್ಲವುದಕ್ಕೂ ಕೂಡ ಈ ಒಂದು ಕೇಸ್ ಸಂಪೂರ್ಣವಾಗಿ ಉಲ್ಟವನ್ನು ಮಾಡುವ ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು. ಆರಂಭದಿಂದಲೂ ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಿದ್ದಂಥ ತನಿಖಾಧಿಕಾರಿಗಳಿಗೆ ಸಾಕಷ್ಟು ರಾಜಕೀಯ ವಲಯಗಳಿಂದಲೂ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಒತ್ತಡಗಳು ಬರ್ತಾ ಇದ್ವು. ಆದರೂ ಕೂಡ ಪೊಲೀಸರು ಯಾರ ಮರ್ಜಿಗೂ ಹೋಗಿ ಮಾತು ಕೇಳಿಲ್ಲ ಅನ್ನುವಂಥದ್ದು ಈ ಪ್ರಕರಣದ ತನಿಖಾ ಭಾಗವಾಗಿ ಈಗಾಗಲೇ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂಥ ವಿಚಾರವನ್ನು ನೋಡಿದಂಥ ಸಂದರ್ಭದಲ್ಲಿ ಅಪ್ ಟು ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಯಾವ ಪ್ರಭಾವಕ್ಕೂ ಪೊಲೀಸರು ಒಳಗಾಗದೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಏನು ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಕೊಡಿಸಲಿಕ್ಕೆ ಏನೆಲ್ಲ ಬೇಕೋ ಅವೆಲ್ಲವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು 3991 ಪುಟಗಳ ಚಾರ್ಜ್ ಶೀಟು, ಅದರಲ್ಲಿ ಕಲೆ ಹಾಕಿರುವಂಥ 231 ಸಾಕ್ಷ್ಯಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರಕರಣದ ಈ ಒಂದು ವಿಚಾರದಲ್ಲಿ ಯಾವುದೇ ರಾಜಿಯನ್ನು ಮಾಡಿಕೊಳ್ಳದೆ ಎಲ್ಲೂ ಕೂಡ ಪ್ರಕರಣದ ಹಳಿ ತಪ್ಪಿಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಕೊಡದೆ ಪೊಲೀಸರು ತನಿಖೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅವರ ಈ ಒಂದು ತನಿಖೆಯ ಭಾಗವಾಗಿ ಚಾರ್ಜ್ ಶೀಟನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ನೀವು ಹೇಳಿದಾಗೆ ಈ ಪ್ರಕರಣ ಈಗಾಗಲೇ ಪೊಲೀಸ್ ಇಲಾಖೆಗೆ ಬರ್ತಿರುವಂಥ ಅಧಿಕಾರಿಗಳಿಗೆ ಇದೇ ರೀತಿಯಾಗಿ ತನಿಖೆಯನ್ನು ಮಾಡಬೇಕು ಅನ್ನುವಂಥ ಒಂದು ಚಾಲೆಂಜಿಂಗ್ ಆಗಿ ಹುಟ್ಟಿಸುವಂಥ ಈ ಒಂದು ತನಿಖೆಯ ಭಾಗದ ಪ್ರಕರಣವಾಗಿರುವಂಥದ್ದು ಮಮತಾ. ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.